ಸಿದ್ದರಾಮಯ್ಯರ ಪರ ಅಹಿಂದ ಸಂಘಟನೆಗಳು ಪತ್ರ ಚಳುವಳಿಯನ್ನು ಶುರು ಮಾಡಿಕೊಂಡಿದೆ. ಸಿದ್ದರಾಮಯ್ಯರನ್ನ 5 ವರ್ಷವೂ ಸಿಎಂ ಎಂದು ಘೋಷಿಸಿ ಅಹಿಂದ ಸಂಘಟನೆಗಳಿಂದ ಹೈಕಮಾಂಡ್ಗೆ ಪತ್ರ ಚಳುವಳಿ. ರಾಹುಲ್ ಗಾಂಧಿಗೆ ಪತ್ರ ಬರೆಯಲಾಗಿದೆ. ಸಿದ್ದು ಪರ ಅಹಿಂದ ಸಂಘಟನೆಗಳು ಪತ್ರ ಚಳುವಳಿಯನ್ನು ಶುರು ಮಾಡಿಕೊಂಡಿದೆ. ಸಿದ್ದರಾಮಯ್ಯರನ್ನ 5 ವರ್ಷ ಸಿಎಂ ಆಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಪತ್ರದ ಮುಖೇನ ಹೈಕಮಾಂಡ್ ನಾಯಕರನ್ನ ಸೆಳೆಯೋ ಪ್ರಯತ್ನ ಇದು. ಅಹಿಂದ ನಾಯಕ 2 ಬಾರಿ ರಾಜ್ಯವನ್ನು ಆಳುತ್ತಿದ್ದಾರೆ. ಅನೇಕ ಆಕಾಂಕ್ಷಿಗಳು ನಾನು ಸಿಎಂ ಆಗಬೇಕು ಅನ್ನೋ ಇಂಗಿತಗಳನ್ನು ವ್ಯಕ್ತಪಡಿಸುತ್ತಿರುವ ಹೊತ್ತಿನಲ್ಲಿ ಅಹಿಂದ ನಾಯಕನ ಪರ ಅಹಿಂದ ಸಮುದಾಯ ನಿಂತುಕೊಳ್ಳುವುದು ತಪ್ಪಲ್ಲ ಅನ್ನೋ ಸಂದೇಶ ಇದು. ಅಹಿಂದ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಹುಡುಕಿಕೊಂಡ ಅವಕಾಶ ಇದು. ನಾವು ಸಿದ್ದರಾಮಯ್ಯರ ಪರ ಇದ್ದೇವೆ ಅನ್ನೋ ಸಂದೇಶ ರವಾನಿಸುತ್ತಿದ್ದಾರೆ. ಹೈಕಮಾಂಡ್ ನಾಯಕನನ್ನ ಸೆಳೆಯುವ ಪ್ರಯತ್ನಗಳು ಅಹಿಂದ ಸಂಘಟನೆಗಳಿಂದ ಮತ್ತು ಅಹಿಂದ ಜನರಿಂದ ನಡೆಯುತ್ತಿದೆ. ಸಂಘಟನೆಗಳಿಂದ ಪತ್ರ ಚಳುವಳಿ, ಪವರ್ ಶೇರಿಂಗ್ ಪ್ರಸ್ತಾಪಗಳು ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿ ಮಾಡ್ತಿದೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದ ಕೈ ನಾಯಕರು. ಆದರೆ ಕಾಂಗ್ರೆಸ್ ಪಕ್ಷದ ಒಳಗೊಳಗೆ ಭಾರೀ ಲೆಕ್ಕಾಚಾರಗಳಾಗ್ತಾ ಇದೆ. ಸಿದ್ದರಾಮಯ್ಯ ಅಹಿಂದ ಸಮಾಜದವರು, ಕುರುಬ ಸಮುದಾಯದ ಪರಮೋಚ್ಚ ನಾಯಕ. ಸಿಎಂ ಬದಲಾವಣೆಯ ಜಟಾಪಟಿ ರಾಜ್ಯದಲ್ಲಿ ನಡೀತಿರುವ ಹೊತ್ತಲ್ಲೇ ಯತೀಂದ್ರ ಸಿದ್ದರಾಮಯ್ಯರ ಸ್ಟೇಟ್ಮೆಂಟ್ ಸಂಚಲನವನ್ನು ಮೂಡಿಸಿದ ಹೊಸ್ತಿಲಲ್ಲಿ ಸತೀಶ್ ಜಾರಕಿಹೊಳಿರವರ ಸ್ಟೇಟ್ಮೆಂಟ್ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಪರ ಕೆಲ ಶಾಸಕರು ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. ಈ ಎಲ್ಲ ಲೆಕ್ಕಾಚಾರಗಳನ್ನು ಹೈಕಮಾಂಡ್ ನಾಯಕರು ವೀಕ್ಷಣೆ ಮಾಡ್ತಿದ್ದಾರೆ, ಮೂಕ ಪ್ರೇಕ್ಷಕರಂತೆ. ಇದಕ್ಕೆ ತಿಲಾಂಜಲಿ ಇಡಬೇಕು ಅನ್ನುವ ಆಸೆ ಹೈಕಮಾಂಡ್ ನಾಯಕರಿಗೂ ಇದೆ. ಕಡಿವಾಣ ಹಾಕೋದು ಹೆಂಗೆ? ಎಷ್ಟಂತ ಶೋಕಾಸ್ ನೋಟಿಸ್ ಅನ್ನು ಕೊಡ್ತೀರಿ? ಎಷ್ಟಂತ ನೀವು ನೋಟಿಸ್ ಜಾರಿ ಮಾಡೋದಕ್ಕಾಗುತ್ತೆ? ಶಿಸ್ತು ಕ್ರಮ ಮಾಡೋದಕ್ಕೆ ಸಾಧ್ಯ? ಒಂದಿಬ್ಬರನ್ನಾದ್ರೆ ನೀವು ಸಹಿಸ್ಕೋಬಹುದು. ದಿನಕ್ಕೊಬ್ಬರು ಹುಟ್ಟಿಕೊಳ್ತಾ ಇದ್ದಾರೆ ಅಭಿಪ್ರಾಯಗಳನ್ನು ಹೇಳುವುದಕ್ಕೆ. ಅಂತವರ ಬಾಯಿಗೆ ಬೀಗ ಹಾಕೋದು ಹೆಂಗೆ? ಹೈಕಮಾಂಡ್ ನಾಯಕರಿಗೆ ತ್ರಾಸಾದ ಈ ಜಟಾಪಟಿ. ಹೈಕಮಾಂಡ್ಗೆ ಪತ್ರ ಚಳವಳಿ ಪ್ರಾರಂಭಗೊಂಡಿದೆ. ಪವರ್ ಶೇರಿಂಗ್ ಪ್ರಸ್ತಾಪಗಳು ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದ ಕೈ ನಾಯಕರು. ಆದರೆ ಕಾಂಗ್ರೆಸ್ ಪಕ್ಷ ಒಳಗೊಳಗೆ ಭಾರೀ ಲೆಕ್ಕಾಚಾರಗಳನ್ನು ಹಾಕ್ತಾ ಇದೆ. ಈ ನಾನಾ ಬೆಳವಣಿಗೆಗಳ ನಡುವೆ ಅಹಿಂದ ಸಂಘಟನೆಗಳು ಸಿದ್ದು ಪರ ಹೊಸ ಪತ್ರ ಚಳುವಳಿ ಶುರು ಮಾಡಿದ ಅಹಿಂದ ಸಂಘಟನೆಗಳು. ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವಂತಹ ಅಹಿಂದ ಸಂಘಟನೆ ಒಟ್ಟಾರೆ ಈ ಪತ್ರ ಚಳುವಳಿ ಮುಂದ್ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.